ತಿಂಗಳಿನಿಂದ ಬಿಜೆಪಿ ಪಕ್ಷದಲ್ಲಿದ್ದುಕೊಂಡೇ ರಾಜ್ಯಾಧ್ಯಕ್ಷರ ವಿರುದ್ಧ ಯಡಿಯೂರಪ್ಪ ಅವರ ವಿರುದ್ಧ ರೆಬೆಲ್ ಮಾತುಗಳನ್ನ ಆಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ದೆಹಲಿಯ ದೃಶ್ಯ. ಬೆಂಗಳೂರಿನತ್ತ ಅವರು ಪ್ರಯಾಣವನ್ನ ಬೆಳೆಸುವುದಕ್ಕೂ ಮುಂಚೆ ಒಂಟಿಯಾಗಿ ನಡ್ಕೊಂಡು ಬರ್ತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಪಕ್ಷವೂ ಕೂಡ ಅವರನ್ನ ಒಂಟಿ ಮಾಡಿಬಿಟ್ಟಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲ ಅಂದ್ರೆ ಬಿಜೆಪಿ ಈ ಹಿಂದಿನ ಸರ್ಕಾರ ಇತ್ತಲ್ಲ ಬಿಜೆಪಿ ಸರ್ಕಾರ, ಆ ಅವಧಿಯಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಳ ರೆಬೆಲ್ ಆಗಿದ್ರು. ಪಕ್ಷದ ನಾಯಕರ ವಿರುದ್ಧ ಕೆಂಡವನ್ನ ಕಾಡ್ತಾ ಇದ್ರು. ಈ ಅವಧಿಯಲ್ಲಿ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾದ ಮೇಲೆ ಆಗ್ಲೂ ತಮ್ಮ ರೆಬೆಲ್ ನಡೆಯನ್ನ ಮುಂದುವರೆಸಿದ್ರು. ಕಟುವಾದಂತಹ ಪದಗಳನ್ನ ನಿಂದಿಸ್ತಾ ಇದ್ರು ಪಕ್ಷದ ನಾಯಕರನ್ನ ಯಡಿಯೂರಪ್ಪ ಹಾಗೆ ಬಿವೈ ವಿಜಯೇಂದ್ರ. ಈ ಸಾಲು ಸಾಲು ತಪ್ಪುಗಳು ಪರಿಗಣಿಸಿ ಸಾಲು ಸಾಲು ಹೇಳಿಕೆಗಳನ್ನ ಮಿಸ್ಟೇಕ್ ಅಂತ ಪರಿಗಣಿಸಿದಂತಹ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಅವರನ್ನ ಉಚ್ಚಾಟನೆ ಮಾಡಿದೆ. ದೆಹಲಿಯಲ್ಲಿ ಅವರು ಬೆಂಗಳೂರಿನತ್ತ ಹೊರಟಿದ್ದಾರೆ. ಸದ್ಯಕ್ಕೆ ಅವರು ಒಂಟಿಯಾಗಿ ನಡ್ಕೊಂಡು ಬರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಕ್ಷವೂ ಕೂಡ ಸದ್ಯ ಅವರನ್ನ ಉಚ್ಚಾಟನೆ ಮಾಡಿ